ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಕ್ರಿಯೇಷನ್ಸ್. ಈ ಥರ ಮಾವಿನ ಹಣ್ಣನ್ನು ಸುತ್ಕೊಂಡ್ಬಂದಿರೋ ಈ ಫೋಮ್ ನೆಟ್ಟಿಂದ ನಾನು ಫ್ಲವರ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ವರಮಹಾಲಕ್ಷ್ಮಿ ಡೆಕೋರೇಷನ್ನಿಗಾಯಿತು, ಯಾವುದೇ ಡೆಕೋರೇಷನ್ನಿಗೆಲ್ಲ ಚೆನ್ನಾಗಿ ಕಾಣುತ್ತೆ. ತುಂಬ ಈಸಿ ಕೂಡ ಇದೆ ಮಾಡೋದು. ಅದು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಈಗ ಇದನ್ನು ಮಧ್ಯದಲ್ಲಿ ಕಟ್ ಮಾಡ್ಕೋಬೇಕು. ಇದನ್ನು ಎಲ್ಲ ಈ ಥರ ಬಿಟ್ಕೊಂಡಿರ್ಬೇಕಿದು. ದಾರದಿಂದ ಚೆನ್ನಾಗಿ ಕಟ್ಕೋಬೇಕು. ಇದನ್ನು ಬಿಗಿಯಾಗಿ ಕಟ್ಬೇಕು. ಹಿಂಗೆ ಈ ಕಡೆ ಚಿಕ್ಕದಾಗಿ ಬಂದಿದೆ, ಈ ಕಡೆ ದೊಡ್ಡದಾಗಿ ಬಂದಿದೆ. ಹೂ ಮಾಡ್ತಾ ಮಾಡ್ತಾ ಯಾವ ಕಡೆ ಚೆನ್ನಾಗಾಗತ್ತೋ ಹಂಗೆ ಇಟ್ಕೊಳ್ಳೋಣ. ಈಗ ಇನ್ನೊಂದನ್ನು ತಗೊಂಡಿದ್ದೀನಿ. ಇದನ್ನು ಹಿಂಗೆ ಉಲ್ಟಾ ಮಾಡ್ಕೋಬೇಕು. ಕರೆಕ್ಟ್ ಮಿಡ್ಲಲ್ಲೇ ಬರೋ ಹಾಗೆ ಈ ಥರ ಉಲ್ಟಾ ಮಾಡಿಕೊಂಡು ಇಲ್ಲಿ ಹಿಂಗಾಗಿರುತ್ತೆ. ಇದ್ರ ಒಳಗೆ ಈಗ ಮಾಡಿಟ್ಕೊಂಡಿದ್ವಲ್ಲ ಇದನ್ನು ಹಾಕಬೇಕು. ಈಗ ಇದನ್ನು ಟೈಟಾಗಿ ಕಟ್ಟಬೇಕಿಲ್ಲಿ. ಅದೇ ಥರ ದಾರ ತಗೊಂಡು ಹಿಂಗೆ ಸುತ್ತಾ ಹೋಗ್ತೀನಿ. ಈಗ ಇದು ಈ ಥರ ಆಗಿದೆ. ಪೂರಾ ಸುತ್ತಿ ಗಂಟು ಹಾಕ್ಕೋಬೇಕು ಚೆನ್ನಾಗಿ ಟೈಟಾಗಿ. ಈ ಥರ ರೆಡಿ ಆಗುತ್ತೆ. ಹಿಂದ್ಗಡೆ ಸ್ವಲ್ಪ ಟ್ರಿಮ್ ಮಾಡಬೇಕು. ಇಲ್ಲಿ ಒಂದು ಕಡ್ಡಿ ಬೇಕಾದ್ರೂ ಇಟ್ಕೋಬೋದು. ಆವಾಗ ಅದನ್ನು ಹೂವಿನ ದಂಟು ಥರ ಕಾಣುತ್ತೆ. ಈಗ ಈ ಥರದ್ದು ಎಷ್ಟೊಂದು ಹೂವುಗಳನ್ನು ಮಾಡ್ಕೊಂಡಿದ್ದೀನಿ. ಇದನ್ನು ವರಮಹಾಲಕ್ಷ್ಮಿ ಡೆಕೋರೇಷನಿಗೆ ಯೂಸ್ ಮಾಡ್ಬೋದು. ಆಮೇಲೆ ಮಕ್ಕಳದ್ದು ಶೂಟಿಂಗ್ನಲ್ಲಿ ಯೂಸ್ ಮಾಡ್ಕೋಬೋದು. ಸ್ಕೂಲ್ ಪ್ರಾಜೆಕ್ಟಲ್ಲಿ, ಕ್ರಾಫ್ಟ್ ವರ್ಕಲ್ಲಿ ಇದನ್ನೆಲ್ಲ ಯೂಸ್ ಮಾಡ್ಕೋಬೋದು. ಡೆಕೋರೇಷನಿಗೆ ಹೆಂಗೆ ಯೂಸ್ ಮಾಡೋದು ಅಂತ ನಾನು ತೋರಿಸ್ತೀನಿ. ಈಗ ಇದನ್ನು ಈ ಥರ ಡೈನಿಂಗ್ ಟೇಬಲ್ ಮೇಲಿರೋ ಫ್ಲವರ್ ವಾಸು ಅಥವಾ ಗಿಡದ ಪಾಟ್ ಇರುತ್ತಲ್ಲ ಅದರಲ್ಲಿ ಕೂಡ ಡೆಕೋರೇಷನ್ ಮಾಡಿ ಇಡ್ಬೋದು. ಚೆನ್ನಾಗಿ ಕಾಣುತ್ತೆ ಅಲ್ವಾ ಫ್ರೆಂಡ್ಸ್? ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.